ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಥರ ಮಾಡಿದ್ರೆ ಕಮ್ಮಿ ಆಗುತ್ತೆ. ಈ ಥರ ಉಪ್ಪು ತಗೊಂಡು 4 ಶೀಟ್ಗೂ ಉಪ್ಪು ಹಾಕಿ ಇದನ್ನು 4 ಮೂಲೆಗೂ ಮನೇಲಿ 4 ಮೂಲೆಗಿಡಿ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನೈಟ್ ಇಡಬೇಕು. ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಈಚೆಗೆ ಹಾಕಿ ಮನೇಲಿ ಏನಾದರೂ ದೃಷ್ಟಿ ಆಗಿದ್ರೆ ಮತ್ತು ಜಗಳ ಆಡಿದರೆ ಕಮ್ಮಿ ಆಗುತ್ತೆ. ಈ ಥರ ಮಾಡಿದ್ರೆ ನಿಮ್ಮ ಮನೇಲಿ ಸಮಸ್ಯೆ ಬಗೆಹರಿಯುತ್ತೆ. ಇದನ್ನು ನೈಟ್ ಮಾಡಬೇಕು. ನಾನು ಈ ಥರ ಮಾಡಿ ಬೆಳಿಗ್ಗೆನೇ ಎದ್ದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಸೋಮವಾರ ಇವತ್ತು ಅಮಾವಾಸ್ಯೆ, ಅದರಿಂದ ನಾನು ಬೆಳಿಗ್ಗೆನೇ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ನೀವು ಇದನ್ನು ಆ ಥರ ಮಾಡಿ ಉಪ್ಪೆಲ್ಲ ಆ ಥರ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸಮಸ್ಯೆ ಎಲ್ಲರಿಗೂ ಇರುತ್ತೆ, ಅದನ್ನು ನಾವೇ ಬಗೆಹರಿಸ್ಕೊಬೇಕು. ಈ ಥರ ಮಾಡಿ ಸ್ವಲ್ಪನಾದರೂ ಬಗೆಹರಿಯುತ್ತೆ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ತುಳಸಿ ಗಿಡ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪೂಜೆ ಎಲ್ಲ ಆಯಿತು. ತಿಂಡಿನೂ ಆಲ್ರೆಡಿ ನಾನು ಮಾಡಿಟ್ಟಿದ್ದೆ. ತಿಂಡಿ ತಿಂದು ತಿಂಡಿನೂ ಆಯಿತು. ಸಿಂಪಲ್ಲಾಗಿ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನಾದರೂ ನಿಮಗೆ ಕೋಲ್ಡ್ ಆಗಿದ್ದರೆ, ಇವಾಗಂತೂ ತುಂಬ ಮಳೆ ಇದೆ, ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಬಗೆಹರಿಯುತ್ತೆ ಸಮಸ್ಯೆ. ಈ ಥರ ಮೆಂತ್ಯ ಪ್ಲಸ್ಸು ಇಲ್ಲ ವ್ಯಾಪಾರಪ್ಪು ಇದ್ದರೆ ಎರಡರಲ್ಲಿ ಒಂದಿದ್ರೂ ಓಕೆ. ಹತ್ತಿ ತಗೊಂಡು ಈ ಥರ ಹತ್ತಿನ ಮೆಂತ್ಯ ಪ್ಲಸ್ ಒಳಗೆ ಹಚ್ಚಬೇಕು. ಹಚ್ಚಿ ಇದನ್ನು ಕಿವಿಲಿ ಇಟ್ಕೊಂಡ್ರೆ ನೈಟ್ ಇಟ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಮ್ಮಿ ಆಗುತ್ತೆ. ನೆಗಡಿ, ತಲೆನೋವು, ಗಂಟಲು ನೋವು ಏನಾದರೂ ಇದ್ದರೆ ಈ ಥರ ಮಾಡಿದ್ರೆ ಕಮ್ಮಿ ಆಗುತ್ತೆ. ಹತ್ತಿನ ಮೆಂತ್ಯ ಪ್ಲಸ್ ಒಳಗೆ ಜಾಸ್ತಿ ಹಚ್ಚಬೇಕು. ಹಚ್ಚಿ ಇದನ್ನು ನೈಟು ಕಿವಿಲಿ ಇಟ್ಕೊಂಡು ಮಲ್ಕೊಂಡ್ರೆ ಕಮ್ಮಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಯೂಸ್ ಆಗುತ್ತೆ. ಮಕ್ಕಳಿಗೂ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಮಕ್ಕಳಿಗೆ ವ್ಯಾಪಾರ ಬಿಡ್ರಿ, ಮೆಂತ್ಯ ಪ್ಲಸ್ ಬೇಡ. ಅಮ್ಮರ ಮನೆಗೆ ಹೋಗಿದ್ದೆ, ತುಂಬ ದಿನ ಆಗಿತ್ತು. ಹಂಗೆ ಹೊಲ್ದ ಹತ್ರ ಹೋಗಿದ್ದೆ, ನೋಡ್ಕೊಂಬರೋಣ ಅಂತ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ, ಪುಟ್ಟ ವೀಡಿಯೋ. ತುಂಬ ದಿನ ಆದಮೇಲೆ ಹೊಲ್ದ ಹತ್ರ ಹೋಗಿದ್ದೆ, ತುಂಬ ಖುಷಿ ಆಯಿತು. ಹೊಲ್ದಲ್ಲ ಹತ್ರ ಅಂದರೆ ಏನಿಲ್ಲ, ಅಷ್ಟೊಂದು ಏನಿಲ್ಲ, ಬರೀ ನೀಲಿ ಗಿಡ ಇದೆ ಅಷ್ಟೇ. ಇಲ್ಲಿ ಮುಂದೆ ಹೋಗ್ತಾ ಇರೋರು ಮುದ್ದು ರಾಕ್ಷಸ ಅಂತ ನಮ್ಮ ಯಜಮಾನ್ರು, ಅವರೇ ಕರ್ಕೊಂಡೋಗಿತ್ತು. ನೋಡಿ, ಇಲ್ಲೇ ಇರೋದಿದೆ ನಮ್ಮ ಹೊಲ, ನೀಲಿಗಿರಿ ಗಿಡ ಇದೆ ಅಷ್ಟೇ. ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಹೋಗಿದ್ದೆ, ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ಪಕ್ಕದಲ್ಲೇ ಒಂದು ಡ್ಯಾಮ್ ಇದೆ, ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಫುಲ್ ಮೋಡ ಆಗ್ಬಿಟ್ಟಿತ್ತು, ಮಳೆ ಬರೋ ಥರ ಇತ್ತು ನೋಡಿ. ಆಲ್ರೆಡಿ ಡ್ಯಾಮ್ ತುಂಬಿತ್ತು ನೋಡಿ, ತುಂಬ ಖುಷಿ ಆಯಿತು. ನೋಡಿ, ಆರ್ಟ್ ಕಾಣಿಸ್ತಿದೆಯಲ್ಲ, ಅದು 10 ವರ್ಷದ ಹಿಂದೆ ಬರೆದಿರೋದು. ಅದು ನೋಡಿ ತುಂಬ ಖುಷಿ ಆಯಿತು. ಅದ್ರ ಮೇಲೆ ತಿರ್ಗಾ ನಾವು ಬರೋದು ನೀಟಾಗಿ ಕಾಣ್ತಿರ್ಲಿಲ್ಲ ಅಂತ. ಅದು ತುಂಬ ಮೋಡ ಆಗಿತ್ತಲ್ಲ, ನಾವು ಅಲ್ಲಿ ಜಾಸ್ತಿ ಇರೋಕ್ಕೆ ಆಗಲಿಲ್ಲ, ಬೇಗ ಬಂದ್ಬಿಟ್ವು ಮನೆ ಹತ್ರ. ಇದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ.